ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ಖದೀಮರು ಇದನ್ನೇ ಬಂಡವಾಳ ಮಾಡ್ಕೊಂಡಿದ್ದಾರೆ. ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ, ಆದರೆ ಬ್ಲ್ಯಾಕ್ ಅಲ್ಲಿ ಸಿಗುತ್ತೆ. ಕಾಳಸಂತೆಯಲ್ಲಿ ಮಾರಾಟವಾಗ್ತಾ ಇದೆ ಕಮರ್ಷಿಯಲ್ ಸಿಲಿಂಡರ್. 1 ಕೆಜಿಗೆ 250 ರೂಪಾಯಿಂದ 280 ರೂಪಾಯಿಗೆ ಬ್ಲ್ಯಾಕ್ನಲ್ಲಿ ಮಾರಾಟ ಆಗ್ತಾ ಇದೆ. ಕೋಲಾರದ ನರಸಾಪುರ, ವೇಮಗಲ್ ಗ್ರಾಮಗಳಲ್ಲಿ ರೀಫಿಲಿಂಗ್ ದಂಧೆ ನಡೀತಾ ಇದೆ. ಹಗಲು ದರೋಡೆ ಆಗ್ತಾ ಇದ್ರು ಕೂಡ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿದೆ. ಮೊದಲು 90 ರೂಪಾಯಿಗೆ 1 ಕೆಜಿ ಮಾರಾಟ ಮಾಡ್ತಾ ಇದ್ರು. ಈಗ ಸಿಲಿಂಡರ್ ಸಮಸ್ಯೆ ಅಂತ ಹೇಳಿ ಕೆಜಿ LPG ರೀಫಿಲಿಂಗ್ಗೆ 250 ರೂಪಾಯಿಂದ 280 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದಾರೆ. ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ಮಾಡಿದಾಗ ಕಾಳಸಂತೆಯಲ್ಲಿ ಸಿಲಿಂಡರ್ ಮಾರಾಟ ಸಿಕ್ಕಿಬಿದ್ದಿದೆ. ಬ್ಲಾಕ್ನಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ನಾವು ಕಾರ್ಯಾಚರಣೆ ಮಾಡಿದಂಥ ಸಂದರ್ಭದಲ್ಲಿ ನೋಡಿ ಅಕ್ರಮವಾಗಿ ರೀಫಿಲ್ಲಿಂಗ್ ಹೆಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಈ ಹಿಂದೆ 1 ಕೆಜಿಗೆ 90 ರೂಪಾಯಿ ಅಷ್ಟೇ ಇತ್ತು. ಇವಾಗ 250 ರೂಪಾಯಿಂದ 280 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಹೇಳೋರು ಕೇಳೋರು ಯಾರಿಲ್ಲ. ಇವತ್ತು ಸಚಿವರ ನೇತೃತ್ವದಲ್ಲಿ, ಮುನಿಯಪ್ಪ ಅವರ ನೇತೃತ್ವದಲ್ಲಿ ಸಭೆ ಆದಾಗ ಈ ಸಮಸ್ಯೆ ಬಗ್ಗೆನೂ ಗಂಭೀರವಾಗಿ ಚರ್ಚೆ ಆಯಿತು. ಈ ಕಾಳಸಂತೆಯಲ್ಲಿ ಮಾಡುವಂಥವರು ಅದನ್ನು ಡಿಮ್ಯಾಂಡ್ ಪೂರೈಕೆ ಮಾಡಿ ಏನು ಈ ಕೋಲಾರ ಭಾಗದಲ್ಲಿ ಹೆಚ್ಚಿಗೆ ನರಸಾಪುರ ಇಂಡಸ್ಟ್ರೀಸ್ ಇರುವಂಥ ಕಡೆಗಳಿಗೆ ಹೊರ ರಾಜ್ಯದಿಂದ ಬಂದಿರೋಂಥ ಏನು ಕಾರ್ಮಿಕರಿಗೆ ಅವರಿಗೆ 250 ರೂಪಾಯಿ 280 ರೂಪಾಯಿ ಥರ ಗ್ಯಾಸ್ ಮಾಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ಇದು ಬಡವರಿಗೆ ಭಾಳ ತೊಂದರೆ ಆಗ್ತಾಯಿದೆ. ಕಾರಣಾಂತರ ಅವ್ರಿಗೆ ಅಗತ್ಯ ಇದೆ. ಭಾಳ ಸಣ್ಣ ಸಣ್ಣ ಸಿಲಿಂಡರ್ ಇಟ್ಕೊಂಡು 1-2 ಕೆಜಿ ಸಿಲಿಂಡರ್ ಇಟ್ಕೊಂಡು ಅವ್ರು ಅಡುಗೆ ಮಾಡುವಂಥ ಪರಿಸ್ಥಿತಿಲಿ ಬಂದ ಸಂದರ್ಭದಲ್ಲಿ ಇದನ್ನೇ ಅವರು ಪ್ಲಸ್ ಪಾಯಿಂಟ್ ಮಾಡಿಕೊಂಡು ಅವ್ರ ಮೇಲೆ ಸವಾರಿ ಮಾಡಿಕೊಂಡು ಹೆಚ್ಚಿನ ಬೆಲೆಗೆ ಮಾಡ್ತಾ ಇರೋದು ಇದು ಸೂಕ್ತವಾದ ಕ್ರಮ ಅಲ್ಲ. ಇದನ್ನು ಕೂಡಲೇ ಎಚ್ಚೆತ್ತುಕೊಂಡು ಸಂಬಂಧಪಟ್ಟ ಸರ್ಕಾರ, ಇಲ್ಲಿರೋ ಜನಪ್ರತಿನಿಧಿಗಳು, ಜಿಲ್ಲಾಡಳಿತ ಕೂಡ ಸೇರಿ ಅವ್ರ ಮೇಲೆ ಖಂಡಿತವಾಗಿ ಏನು ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಂಡು ಇದನ್ನು ಸರಿಯಾದ ರೀತಿಯಲ್ಲಿ ಫಲಾನುಭವಿಗಳಿಗೆ ತಲುಪಿಸುವಂಥ ಕೆಲಸ ಮಾಡಿದರೆ ಮಾತ್ರ ಇದಕ್ಕೆ ನ್ಯಾಯ ಒದಗಿಸಿದಂಗೆ ಆಗುತ್ತೆ. ಕಾರಣ ಇರೋ ಸಂಕಟದಲ್ಲಿ ಈ ಸಂದರ್ಭದಲ್ಲಿ ಇದು ಸ್ಪಂದಿಸ್ತಾ ಇದ್ದಾಗೆ ಬೇರೆ ಯಾವ ಸಂದರ್ಭ ಕೂಡ ಇಂಥ ಒಂದು ಅವಕಾಶ ಅವ್ರಿಗೆ ಸಿಗೋದಿಲ್ಲ. ಮತ್ತು ಅವ್ರಿಗೆ ಆಹಾರ ಪೂರೈಕೆಯಲ್ಲಿ ಕೂಡ ಅನುಕೂಲ ಆಗುವಂಥ ಥರದಲ್ಲಿ ಎಲ್ಲಿ ಕೂಡ ಅವರಿಗೆ ಬೆಲೆ ಹೆಚ್ಚಿಗೆ ಮಾರದಂತೆ ನೋಡ್ಕೊಳ್ಳೋದು ಕಡಾಖಂಡಿತವಾಗಿ ಕೆಲಸ ಮಾಡಲೇಬೇಕಾಗಿರೋದು ಈ ಸರ್ಕಾರದ ಮತ್ತು ಜಿಲ್ಲಾಡಳಿತದ ಅತ್ಯುನ್ನತವಾದ ಕೆಲಸ ಆಗಿರ್ತದೆ. ಈ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ರಘುರಾಜ್. ಒಂದ್ ಕಡೆ ಜನರ ಆತಂಕ, ಅದನ್ನೇ ಬಂಡವಾಳ ಮಾಡಿಕೊಂಡು ಕೃತಕ ಅಭಾವ ಸೃಷ್ಟಿ ಮಾಡಿ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ಕೊಳ್ಳೋರು ಒಂದು ಜಾಲ ಆದ್ರೆ, ಇನ್ನೊಂದು ಕಡೆ ಈ ರೀತಿ ಅನಧಿಕೃತವಾಗಿ ರೀಫಿಲಿಂಗ್ ಮಾಡ್ತಾ 3 ಪಟ್ಟು 4 ಪಟ್ಟು ರೇಟ್ ಜಾಸ್ತಿ ತಗೊಳ್ತಾ ಇದ್ದಾರೆ. ಅಧಿಕಾರಿಗಳಿಗೆ ಈ ಬಗ್ಗೆ ಮಾಹಿತಿ ಇದ್ರು ಯಾಕೆ ಕಣ್ಮುಚ್ಚಿ ಕೂತ್ಕೊಂಡಿದ್ದಾರೆ? ಖಂಡಿತ ಶರ್ಮಿಳಾ ಶೆಟ್ಟಿ, ಒಂದ್ ಕಡೆ ಈಗಾಗಲೇ ಅಡುಗೆ ಸಿಲಿಂಡರ್ಗಳ ಒಂದು ಅಭಾವ ಉಂಟಾಗಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಅದನ್ನೇ ಬಂಡವಾಳ ಮಾಡಿಕೊಂಡು ಈಗಾಗಲೇ ಹೆಚ್ಚಾಗಿ ದುಪ್ಪಟ್ಟು ಬೆಲೆಗೆ ಈಗಾಗಲೇ ಒಂದು ಅಡುಗೆ ಅನಿಲ ಒಂದು ಮಾರಾಟ ಕೂಡ ಆಗ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನ್ಯೂಸ್ 18 ಕನ್ನಡ ವತಿಯಿಂದ ನಾವು ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡಿದ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಯ ಒಂದು ನರಸಾಪುರ ಮತ್ತು ಈ ಒಂದು ವೇಮಗಲ್ ಈ ಒಂದು ಭಾಗದಲ್ಲಿ ಸಿಲಿಂಡರ್ಗಳಿಗೆ ಬಹಳ ಹೆಚ್ಚಾಗಿ ಒಂದು ಬೇಡಿಕೆ ಇರತಕ್ಕಂಥದ್ದು. ಈ ಒಂದು ಭಾಗದಲ್ಲಿ ಸಿಲಿಂಡರ್ ರೀಫಿಲ್ಲಿಂಗ್ ಸೆಂಟರ್ಗಳಲ್ಲಿ ಏನು ಕಮರ್ಷಿಯಲ್ ಗ್ಯಾಸ್ಗಳನ್ನ ಗ್ಯಾಸ್ ಸಿಲಿಂಡರ್ಗಳನ್ನ ಅಲ್ಲಿ ಬಳಸಿಕೊಂಡು ಸುಮಾರು 250ರಿಂದ 280 ರೂಪಾಯಿಗೆ 1 ಕೆಜಿ ಏನು ಗ್ಯಾಸ್ ಅನ್ನ ಮಾರಾಟ ಮಾಡ್ತಾ ಇರ್ತಕ್ಕಂಥದ್ದು. ಈ ಹಿಂದೆ ಅಂದ್ರೆ ಕಳೆದ ಈ ಒಂದು ಸಿಲಿಂಡರ್ನ ಒಂದು ಅಭಾವ ಉಂಟಾಗೋದಕ್ಕೂ ಮೊದಲು ಸುಮಾರು 1 ಕೆಜಿಗೆ 90 ರೂಪಾಯಿಗೆ ಮಾರಾಟವನ್ನು ಮಾಡ್ತಾ ಇದ್ರು. ಅದು ಕೂಡ ಅಕ್ರಮವಾಗಿ ಮಾರಾಟ ಮಾಡ್ತಿದ್ರು. ಇದೀಗ ದುಪ್ಪಟ್ಟು ಬೆಲೆಗೆ ಒಂದು ಮಾರಾಟವನ್ನು ಮಾಡಿಕೊಳ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಹೊರ ರಾಜ್ಯಗಳಿಂದ ಬಂದಂತವರು ಈ ಒಂದು ನರಸಾಪುರ ಮತ್ತು ವೇಮಗಲ್ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಅಲ್ಲಿ ವಾಸ ಇರತಕ್ಕಂಥದ್ದು. ಅವರು ಏನು 2 ಕೆಜಿ 3 ಕೆಜಿ ಸಿಲಿಂಡರ್ಗಳನ್ನ ಇಟ್ಕೊಂಡು ಅಡಿಗೆ ಮಾಡ್ಕೊಂಡು ಜೀವನವನ್ನು ಕೂಡ ಮಾಡ್ತಾ ಇದ್ದಾರೆ. ಅಂತವರನ್ನ ಗುರಿಯಾಗಿಸ್ಕೊಂಡು ಇದೀಗ ಕಮರ್ಷಿಯಲ್ ಸಿಲಿಂಡರ್ ಅಂತ ಹೇಳಿದ್ರೆ ಅದು ಇವರು ಹೋಟೆಲ್ಗಳಿಗೆ ಒಂದು ಬಳಕೆ ಆಗ್ತಕ್ಕಂಥ ಸಿಲಿಂಡರ್ಗಳನ್ನ ಇವರು ತೆಗೆದುಕೊಂಡ್ಬಂದು ಇಲ್ಲಿ ಒಂದು ದುಪ್ಪಟ್ಟು ಬೆಲೆಗೆ ಒಂದು ಮಾರಾಟ ಮಾಡ್ತಾ ಇರ್ತಕ್ಕಂಥದ್ದು ನಾವು ಗಮನಿಸಬಹುದು. ಶರ್ಮಿಳಾ ಶೆಟ್ಟಿ, ಇನ್ನು ಬಹಳಷ್ಟು ಕಡೆ ಹೋಟೆಲ್ಗಳಿಗೆ ಕಮರ್ಷಿಯಲ್ ಸಿಲಿಂಡರ್ಗಳ ಒಂದು ಅಭಾವ ಇದೆ. ಹಾಗಾಗಿನೇ ಒಂದು ಪ್ರಮುಖ ಕಂಪನಿಗಳ ಸಿಲಿಂಡರ್ಗಳು ಈ ರೀತಿಯಾಗಿ ಕಾಳಸಂತೆಯಲ್ಲಿ ಹೇಗೆ ಮಾರಾಟ ಆಗ್ತಾ ಇದೆ ಅನ್ನೋ ದೊಡ್ಡ ಒಂದು ಪ್ರಶ್ನೆ ಕೂಡ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಆಹಾರ ಇಲಾಖೆ ಅಧಿಕಾರಿಗಳು ಜೊತೆಗೆ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ, ರೀಫಿಲಿಂಗ್ ಸೆಂಟರ್ಗಳ ಮೇಲೆ ಒಂದು ನಿಗಾವನ್ನು ಕೂಡ ಪೊಲೀಸರು ಇಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಈ ಒಂದು ನಿಟ್ಟಿನಲ್ಲಿ ಏನು ಗ್ಯಾಸ್ ಸಿಲಿಂಡರ್ಗಳ ಒಂದು ಅಭಾವ ಉಂಟಾಗಿ ಈ ರೀತಿಯಲ್ಲಿ ಕಾಳಸಂತೆಯಲ್ಲಿ ಮಾರಾಟ ಮಾಡೋರಿಗೆ ಸಿಲಿಂಡರ್ಗಳು ಹೇಗೆ ಸಿಗ್ತಾ ಇದೆ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಮುಂದೆ ಆಗ್ತಕ್ಕಂಥ ಒಂದು ಅಭಾವವನ್ನ ಏನು ಕೊರತೆಯನ್ನ ನೀಗಿಸುವಂತ ನಿಟ್ಟಿನಲ್ಲಿ ಈ ರೀತಿಯಲ್ಲಿ ಒಂದು ಗ್ಯಾಸ್ ಸಿಲಿಂಡರ್ಗಳನ್ನ ಯಾರೆಲ್ಲ ಕಾಳಸಂತೆಯಲ್ಲ ಮಾರಾಟ ಮಾಡ್ತಾರೋ ಅವರ ಮೇಲೆ ಒಂದು ಕಾನೂನು ಕ್ರಮ ಜರುಗಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಸ್ಥಳೀಯರು ಮಾಡ್ತಾ ಇರತಕ್ಕಂಥದ್ದು. ಶರ್ಮಿಳಾ ಶೆಟ್ಟಿ. ರಘುರಾಜ್, ಪ್ಲೀಸ್ ಬಿ ಆನ್ಲೈನ್. ಈ ಬಗ್ಗೆ ಮಾತಾಡೋದಕ್ಕೆ ರೈತ ಮುಖಂಡರಾಗಿರುವಂತಹ ನಾರಾಯಣಗೌಡ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ.
ನಮಸ್ಕಾರ ಮೇಡಮ್. ಸರ್, ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದಾಗ ಕೋಲಾರ ಭಾಗದಲ್ಲಿ ಕಾಳಸಂತೆಯಲ್ಲಿ ವಾಣಿಜ್ಯ ಸಿಲಿಂಡರ್ ದಂಧೆ, ರೀಫಿಲಿಂಗ್ ದಂಧೆ ನಡೀತಾ ಇದೆ. ಅಂದ್ರೆ ಜನ ಒಂದ್ ಕಡೆ ಆತಂಕಕ್ಕೆ ಒಳಗಾಗಿದ್ದಾರೆ, ಇನ್ನೊಂದ್ ಕಡೆ ಇದನ್ನೇ ಬಂಡವಾಳ ಮಾಡ್ಕೊಂಡಿದ್ದಾರೆ ಕೆಲವರು ಖದೀಮರು. ಹೌದೌದು. ಈಗ ಈ ಗ್ಯಾಸ್ ಏಜೆನ್ಸಿಗಳು ಏನಿದ್ದಾರೆ ಅವ್ರ ಹತ್ರ ಏನು ದಾಸ್ತಾನು ಇಲ್ದೇನಿಲ್ಲ, ದಾಸ್ತಾನು ಇದೆ. ಆದ್ರೆ ಈಗ ಎಲ್ಲೋ ಹೊರ ದೇಶದಲ್ಲಿ ಯುದ್ಧ ನಡೀತಾ ಇರೋದು. ಅವ್ರೇನ್ ಹೇಳ್ತಾರೆ, ನಮಗೆ ಕಚ್ಚಾ ವಸ್ತುಗಳು ಸಿಗ್ತಾ ಇಲ್ಲ, ಗ್ಯಾಸ್ ಏನು ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ ಅಂತೇಳಿ. ಕಾಳಸಂತೆಯಲ್ಲಿ ಒಂದು ಗ್ಯಾಸ್ಗೆ ಇವತ್ತು 1200 ರೂಪಾಯಿ ಇದೆ, ಅದು 4000 ರೂಪಾಯಿ ಕೊಟ್ರೆ ಕಾಳಸಂತೆಯಲ್ಲಿ ಎಲ್ಲಿ ಸಿಗ್ತದೆ? ಅವಾಗ ಏನ್ ದಾಸ್ತಾನು ತಿನ್ನೋದಲ್ವಾ? ಕೋಲಾರ ಜಿಲ್ಲಾದ್ಯಂತ ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ಆದೇಶ ಮಾಡಿದ್ದಾರೆ. ಯಾರು ಕಾಳಸಂತೆಯಲ್ಲಿ ಮಾತಾಡ್ತಾರೆ, ಕೃತಕ ಭಾವ ಸೃಷ್ಟಿ ಮಾಡ್ತಾರೋ ಅವ್ರನ್ನ ಪರವಾನಗಿ ರದ್ದು ಮಾಡಿ ಕ್ರಿಮಿನಲ್ ಕೇಸ್ ಹಾಕಂದ್ರೆ ಅಲ್ಲೂ ಇದು ಮಾಡ್ತಲ್ಲ. ಇವತ್ತು ಬಡವರ ಹೊಟ್ಟೆ ಮೇಲೆ, ಅಂದ್ರೆ ಈ ಆಟೋಗಳು ಓಡಿಸ್ತಾ ಇದಾರಲ್ವಾ, ಅವ್ರ ಹೊಟ್ಟೆ ಮೇಲೆ ಹೊಡಿತಾ ಇದಾರೆ. ಮತ್ತೆ ಈ ಒಂದು ಸರ್ಕಾರಿ ಶಾಲೆಗಳು ಬಿಸಿ ಊಟ ಯೋಜನೆ ಅದು ಸ್ಥಗಿತ ಆಗಿದೆ. ಮದುವೆ ಮಂಟಪ ಎಲ್ಲ ಸಂಪೂರ್ಣವಾಗಿ ಸ್ಥಗಿತ. ಇದಕ್ಕೆ ನೇರ ಕಾರಣ ದಂಧೆಕೋರರ ಅಟ್ಟಹಾಸ. ಆದ್ರೆ ಇವತ್ತು ಗ್ಯಾಸ್ ರೀಫಿಲಿಂಗ್ ನಡೀತಾ ಇದೆ. KGF ಇರ್ಬೋದು, ಕೋಲಾರ ಇರ್ಬೋದು, ಎಲ್ಲಿ ನೋಡು ರಾಜ್ಯಾರೋತ್ಸವ ನಡೀತಾ ಇದೆ. ಕೆಜಿಗೆ 100 ರೂಪಾಯಿ ಕೊಡೋರು ಇವತ್ತು 300-400 ರೂಪಾಯಿ ಕೊಟ್ಟು ರೀಫಿಲಿಂಗ್ ಮಾಡಿಸ್ಕೊಂತಾರೆ. ಅವ್ರಿಗೆ ಎಲ್ಲಿ ಸಿಗ್ತಾ ಇದೆ ಗ್ಯಾಸ್ಗಳು? ಅದು ನಮ್ಮ ಒಂದು ಪ್ರಶ್ನೆ ಆಗ್ಬಿಟ್ಟೈತೆ. ಆದ್ರೆ ಇವತ್ತು ಇನ್ನು ಯುದ್ಧ ಸ್ಟಾರ್ಟ್ ಆಗಿ 12 ದಿನ ಆಗಿಲ್ಲ. ಯಾವುದೇ ದೇಶ ಯುದ್ಧ ಆಗುವಾಗ ಕನಿಷ್ಠ ಅಂದ್ರೂ 1 ವರ್ಷಕ್ಕಾಗಷ್ಟು ದಾಸ್ತಾನು ಇರ್ತದೆ. ಆದ್ರೆ ಇವತ್ತು ಅದನ್ನೇ ನೆಪ ಇಟ್ಕೊಂಡು ಇವತ್ತು ಈ ರೀತಿ ಕಾಳಸಂತೆಯಲ್ಲಿ ಮಾಡಿರೋದ್ರಿಂದ ದಂಧೆ ಏನು ನೀವು ಬಯಲಿಗೆಳಿತಾ ಇದ್ದೀರಾ. ನಮ್ಮ ನ್ಯೂಸ್ 18ಗೆ ನಮ್ಮ ರೈತ ಸಂಘದಿಂದ ಧನ್ಯವಾದಗಳು. ಸರ್ಕಾರ ಈ ಕ್ರಮ ಕೈಗೊಳ್ಬೇಕು, ಅಧಿಕಾರಿಗಳು ಕ್ರಮ ಕೈಗೊಳ್ಬೇಕು ಅನ್ನೋದು ನಮ್ಮ ಮನವಿ ಸರ್. ಯಾಕಂದ್ರೆ ಬೆಳಿಗ್ಗೆಯಲ್ಲೂ ನಾವು ಈ ಕೃತಕ ಅಭಾವ ಯಾರ್ಯಾರು ಸೃಷ್ಟಿ ಮಾಡ್ತಿದ್ದಾರೆ, ಜಾಲ ಎಲ್ಲೆಲ್ಲಿದೆ, ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು ಅಂತ ಹೇಳಿದ್ಮೇಲೆ ಸಚಿವರ ನೇತೃತ್ವದಲ್ಲಿ ಒಂದು ಸಭೆನೂ ಆಗಿದೆ. ಇದ್ರ ಮೇಲೆ ಕಠಿಣ ಕ್ರಮ ಆಗಬೇಕು ಅಂತ ಹೇಳಿದ್ದಾರೆ. ಬಟ್ ಅಲ್ಲಲ್ಲಿ ದಂಧೆ ನಡೀತಾ ಇದೆ, ಜಾಲ ಇರೋದ್ರಿಂದನೇ ಸಮಸ್ಯೆ ಆಗ್ತಿರೋದು. ಸಮಸ್ಯೆ ಬಗೆಹರಿಸಬೇಕಾದಂತಹ ಆಡಳಿತಾರೂಢ ಮತ್ತು ವಿರೋಧ ಪಕ್ಷದರು ಗ್ಯಾಸ್ ಸಿಲಿಂಡರ್ ಹೆಸರಿನಲ್ಲಿ ರಾಜಕೀಯ ಕೆಸರಾಟ ಮಾಡ್ಕೊಂತಾ ಇದ್ದಾರೆ. ಸಮಸ್ಯೆನ ಯಾಕೆ ಈ ರೀತಿ ಬಗೆಹರಿಸಬೇಕಂತ ಹೇಳಿ ನೋಡ್ತಾ ಇಲ್ಲ. ಅದು ಈಗ ಗಲಾಟೆ ಮಾಡ್ಕೊಳ್ಳಂತ ಸಮಯ ಅಲ್ಲ ಇದು. ಆಯಾ ತಾಲೂಕಲ್ಲಿ, ಆಯಾ ಜಿಲ್ಲೆಯಲ್ಲಿ ಒಂದು ಕಮಿಟಿ ಮಾಡಿ ಎಲ್ಲಿ ದಾಸ್ತಾನು ಇದೆ, ಎಲ್ಲಿ ರೀಫಿಲಿಂಗ್ ಆಗ್ತಾ ಇದೆ, ಎಲ್ಲಿ ದಂಧೆಕೋರರು ಹೆಚ್ಚಾಗಿ ಮಾಡ್ತಾ ಇದಾರೆ, ಅದನ್ನ ಪತ್ತೆ ಹಚ್ಚಂತ ಕಾರ್ಯಕ್ಕೆ ಮುಂದಾಗಬೇಕಾ ಹೊರತು ಕೆಸರಾಟ ಮಾಡ್ಕೋಬಹುದು. ಕೆಸರಾಟ ಮಾಡ್ಕೊಂಡು ಏನ್ ಬರ್ತಾ ಇದೆ? ಅದರಿಂದ ಜನರಿಗೆ ಏನು ಯೂಸ್ ಇಲ್ಲ. ಹಂಗೆ ಸಂಪರ್ಕದಲ್ಲಿರಿ ನಾರಾಯಣ್ ಗೌಡ್ರೆ, ಮಾತಾಡ್ತೀನಿ. ಕೋಲಾರ ಭಾಗದಲ್ಲಿ ಮತ್ತೊಂದ್ ಕಡೆ KGF ನಲ್ಲೂ ಅಷ್ಟೇ ಅಕ್ರಮ ಗ್ಯಾಸ್ ರೀಫಿಲಿಂಗ್ ದಂಧೆ ನಡೀತಾ ಇದೆ. ರೀಫಿಲಿಂಗ್ ಅಡ್ಡೆ ಮೇಲೆ ಪೊಲೀಸರು ದಾಳಿಯನ್ನ ಮಾಡಿದ್ದಾರೆ. ರೀಫಿಲಿಂಗ್ಗೆ ಬಳಸ್ತಾ ಇದ್ದಂತ 2 ಗ್ಯಾಸ್ ಸಿಲಿಂಡರ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಅಂಡರ್ಸನ್ ಪೇಟೆಯ ಸಲ್ಜಾನಾ ಸರ್ಕಲ್ ನಲ್ಲಿ ವಶಕ್ಕೆ ಪಡೆಯಲಾಗಿದೆ. ರೀಫಿಲಿಂಗ್ ಮಾಡ್ತಾ ಇದ್ದ ರಾಜಾ ಸಾಬ್ ಅನ್ನೋ ವ್ಯಕ್ತಿಯನ್ನ ಖಾಕಿ ಅಂದ್ರೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸಾಕಷ್ಟು ಕಡೆಯಲ್ಲಿ ಕಾಳಸಂತೆಯಲ್ಲಿ ಅಂದ್ರೆ ಬ್ಲಾಕ್ ನಲ್ಲಿ ಈ ರೀತಿ ರೀಫಿಲಿಂಗ್ ಮಾಡ್ತಿರುವ ಬಗ್ಗೆ ಇದೀಗ ದೊಡ್ಡದೊಂದು ನೆಟ್ವರ್ಕ್ ಇದೆ ಅನ್ನೋದು ಪೊಲೀಸರ ಗಮನಕ್ಕೆ ಬಂದಿದೆ, ಅಧಿಕಾರಿಗಳ ಗಮನಕ್ಕೆ ಬಂದಿದೆ. ಹಾಗಾಗಿ ಎಲ್ಲೆಲ್ಲ ಈ ರೀತಿ ಅಕ್ರಮವಾಗಿ ರೀಫಿಲಿಂಗ್ ಮಾಡ್ತಾ ಇದ್ದಾರೆ, 3 ಪಟ್ಟು 4 ಪಟ್ಟು ಹೆಚ್ಚಿಗೆ ಹಣವನ್ನ ಪಡ್ಕೊಳ್ತಾ ಇದ್ದಾರೆ. ಸೊ ಅಂಥವ್ರ ಮೇಲೆ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ. KGF ನಲ್ಲೂ ಅಷ್ಟೇ ಅಕ್ರಮವಾಗಿ ರೀಫಿಲಿಂಗ್ ಅಡ್ಡೆಯನ್ನ ಮಾಡ್ಕೊಂಡಿದ್ರು. ಅಡ್ಡೆ ಮೇಲೆ ಪೊಲೀಸರು ದಾಳಿಯನ್ನ ಮಾಡಿದ್ದಾರೆ. ಇನ್ನು ಅಕ್ರಮ ರೀಫಿಲಿಂಗ್ಗೆ ಬಳಕೆ ಮಾಡ್ತಾ ಇದ್ದಂತ 2 ಗ್ಯಾಸ್ ಸಿಲಿಂಡರ್ಗಳನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ರೀತಿ ರೀಫಿಲಿಂಗ್ ಮಾಡ್ತಾ ಇದ್ದ ವ್ಯಕ್ತಿಯನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಅಂಡರ್ಸನ್ ಪೇಟೆಯ ಸಲ್ಜಾನಾ ಸರ್ಕಲ್ನಲ್ಲಿ ವಶಕ್ಕೆ ಪಡೆಯಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತೇ ಆಗಲ್ಲ ಅಲ್ಲಿ ಅಕ್ರಮವಾಗಿ ಗ್ಯಾಸ್ ರೀಫಿಲಿಂಗ್ ನಡೀತಾ ಇದೆ ಅಂತ. ಯಾವಾಗ ಜನರಲ್ಲಿ ಆತಂಕ ಸೃಷ್ಟಿಯಾಯಿತು, ಒಬ್ಬರಿಂದ ಒಬ್ರಿಗೆ ಮಾಹಿತಿ ಹರಡ್ತಾ ಹೋಗಿದೆ, ಇಂತಲ್ಲಿ ಸಿಗುತ್ತೆ ರೀಫಿಲಿಂಗ್ ಮಾಡಿಕೊಡ್ತಾರೆ ಅಂತ. ಅಲ್ಲಿ ಹೋದಾಗ ಬರ್ತಿರುವಂಥ ಡಿಮ್ಯಾಂಡ್ಗಳನ್ನು ನೋಡಿ ಕಾಳಸಂತೆಕೋರರು ಇನ್ನಷ್ಟು ಹೆಚ್ಚಿಗೆ ಹಣವನ್ನು ಅಲ್ಲಿ ಪಡ್ಕೊಳ್ತಾ ಇದ್ರು. ಪೊಲೀಸರಿಗೆ ಮಾಹಿತಿ ಸಿಗ್ತಾ ಇದ್ದಂಗೆ ಅಲ್ಲಿ ಬಂದು ರೇಡ್ ಮಾಡಿದ್ದಾರೆ. ಈ ಬಗ್ಗೆ ರೈತ ಮುಖಂಡ ನಾರಾಯಣ್ ಗೌಡ್ರು ಮಾತಾಡ್ತಾ ಇದ್ರು. ಸರ್, ನಿಮ್ಮ ಭಾಗದಲ್ಲೇ ಮತ್ತೊಂದು ಕಡೆ KGF ಭಾಗದಲ್ಲೂ ಕೂಡ ಪೊಲೀಸರು ಹೋಗಿ ರೇಡ್ ಮಾಡಿದ್ದಾರೆ. ಅಂದ್ರೆ ಈಗ ಸಿಕ್ಬಿಡುತ್ತೆ ಸಿಲಿಂಡ್ರು ಅಂತ ಹೇಳಿದ ತಕ್ಷಣ ಜನನೂ ಅಷ್ಟೇ ಎಷ್ಟಾದ್ರೂ ಪರವಾಗಿಲ್ಲ, ದುಡ್ಡು ಕೊಟ್ಟು ಫಸ್ಟ್ ತಗೊಂಬೇಡ, ನಮ್ಗೊಂದು ಹೊತ್ತಿನ ಊಟ ಸಿಕ್ಕರೆ ಸಾಕು ಅನ್ನೋ ಪರಿಸ್ಥಿತಿಲಿ ಇದ್ದಾರೆ. ಅಂದ್ರೆ ಇದೇ ಒಂದು ಭಯ, ಆತಂಕವನ್ನ ಹೆಂಗ್ ಯುಟಿಲೈಸ್ ಮಾಡ್ಕೊಳ್ತಾ ಇದಾರೆ ಸರ್ ಇವರೆಲ್ಲ? ಅಲ್ಲ, ಅದೇ ಹೇಳ್ತಾರ. ಈಗ ಯಾವುದೋ ನೆಪ, ಯುದ್ಧ ಮಾಡ್ತೋ ನೆಪ, ಅದನ್ನ ಈ ತರ ದುಡ್ಡು ಮಾರೋ ದಂಧೆ ಮಾಡ್ಕೊಂಡ್ರೆ ಜನಸಾಮಾನ್ಯ ಬದುಕು ಅಂದ್ರೆ ಜನಸಾಮಾನ್ಯರು ತನ್ನ ಹಕ್ಕನ್ನು ಕೇಳೋದಂತ ಬಾಯಿ ಇಲ್ಲದಂತ ಅಮಾಯಕರಾಗ್ಬಿಟ್ಟಿದ್ದಾರೆ. ಇವತ್ತು ಪ್ರಶ್ನೆ ಮಾಡಿದಿದ್ರೆ ಈ ತರ ಆಗ್ತಾ ಇರ್ಲಿಲ್ಲ. ಪ್ರಶ್ನೆ ಮಾಡ್ತಾ ಇಲ್ಲ ಇವರು. ಪ್ರಶ್ನೆ ಮಾಡೋಂತ ಇದು ಕಳ್ಕೊಂಡ್ಬಿಟ್ಟಿದ್ದಾರೆ. ಖಂಡಿತವಾಗ್ಲೂ ಮೊನ್ನೆ ಜಿಲ್ಲಾಧಿಕಾರಿಗಳು ಯಾರ ಹತ್ರ ಹೋಗಿ ಮಾಡೋದು ಜನಸಾಮಾನ್ಯರು ಯಾರು ಬೀದಿಗಿಳಿಬೇಕು. ಬೀದಿ ಇವತ್ತು ನಾವು ಓಟ್ ಹಾಕಿ ಗೆಲ್ಸಿಲ್ವಾ?
ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ? ಅವ್ರು ಹೇಳ್ತಾರಲ್ಲ ಏನು ಜನರ ಅಗತ್ಯಕ್ಕೆ ಅಭಾವ ಸೃಷ್ಟಿಯಾಗಿಲ್ಲ ಅಂತ ಒಂದ್ ಪಕ್ಷದವ್ರು ಹೇಳಿದ್ರೆ ಇನ್ನೊಂದ್ ಪಕ್ಷದವ್ರು ಅದೇ ಬಂಡವಾಳ ಮಾಡ್ಕೊಂಡು ರಾಜಕಾರಣ ಮಾಡ್ತಿದ್ದಾರೆ. ಈಗ ಒಂದೊಂದು ಗ್ಯಾಸ್ ಬಂಕ್ ಹತ್ರ ನೋಡಿದ್ರೆ ಸಾವಿರ ಆಟೋ ನಿಂತಿದೆ. ಅವ್ರು ದುಡಿಯೋದ ಇಲ್ಲ ಗ್ಯಾಸ್ ತುಂಬಿಸ್ಕೊಳ್ಳೋದ, ಅವ್ರು ಹೊಟ್ಟೆ ಮಾಡೋದ, ಆ ಮಕ್ಕಳಿಗೆ ಊಟ ಹಾಕೋದ, ಅದು ಕಾಣಿಸಲ್ವಾ ಜನಪ್ರತಿನಿಧಿಗಳಿಗೆ? ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ, ಜನಪ್ರತಿನಿಧಿಗಳು ಯಾಕೆ ಆದೇಶ ಮಾಡಬಾರ್ದು? ಅದ್ರ ಬಗ್ಗೆ ಯಾಕೆ ಧ್ವನಿ ಎತ್ತಬಾರ್ದು? ಕಾಳಸಂತೆಯಲ್ಲಿ ಇಲ್ಲ ಅಂತ ಹೇಳ್ತಾರೆ, ದಾಸ್ತಾನು ಇದೆ, ದಾಸ್ತಾನು ಇದ್ರೆ ಕೊಡಪ್ಪ, ಬೇಡ ಅಂತ ಹೇಳಿಲ್ಲ. ಇವತ್ತು ಸ್ಕೂಲ್ಗೆ ಹೋದ್ರೆ ಊಟ ಆಗ್ತಾ ಇಲ್ಲ. ಹೌದು, ಇವತ್ತು ಮದುವೆಗಳವರು ಎಲ್ಲ ಊಟಗಳಾಗ್ತಿದ್ರೆ ಕ್ಯಾನ್ಸಲ್ ಮಾಡ್ಕೊಂಬಕ್ಕೆ. ಇನ್ನೇನ್ ಮಾಡ್ತಾರೆ ಅಂದ್ರೆ ಅಕ್ರಮ ದಾಸ್ತಾನು ಬಿಟ್ಬಿಟ್ಟು ಗ್ಯಾಸ್ ಸಿಕ್ಕಿಲ್ಲ ಅಂತ ಹೇಳಿ ಕಾರ್ಡ್ ಕಡಿಯಕ್ ಹೋಗ್ಬೇಕು, ಕಾರ್ಡ್ ಕಡಿಬೇಕು, ಮತ್ತೆ ಕೋವಿಡ್ ತರ ಬಂದು ಜನ ಸಾಯ್ಬೇಕು, ಅಷ್ಟೇ ಮಾಡ್ತಾರೆ. ಥ್ಯಾಂಕ್ ಯು ನಾರಾಯಣ್ ಗೌಡ್ರೆ ಮಾತಾಡಿದಕ್ಕೆ ನ್ಯೂಸ್ 18 ಜೊತೆಯಲ್ಲಿ. ಮಧ್ಯಪ್ರಾಚ್ಯ ಯುದ್ಧ ಹಿನ್ನೆಲೆಯಲ್ಲಿ ದೇಶದ ಎಲ್ಲಾ ಕಡೆ ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಅಭಾವ ಎದುರಾಗಿದೆ ಅನ್ನೋ ಕೃತಕ ಅಭಾವ ಸೃಷ್ಟಿಸುವಂತ ಪ್ರಯತ್ನ ಕೆಲವರಿಂದ ನಡೀತಾ ಇದೆ. ಕೆಲ ಏಜೆನ್ಸಿಗಳು ಅನಧಿಕೃತವಾಗಿ ಸ್ಟಾಕ್ ಅನ್ನ ಇಟ್ಕೊಳ್ತಾ ಇದೆ. ಕೆಲವರು ಲಭ್ಯತೆ ಇದ್ರೂ ಕೂಡ ಅದನ್ನ ಅಕ್ರಮವಾಗಿ ಸ್ಟಾಕ್ ಅನ್ನ ಮಾಡಿಕೊಂಡು ಗ್ರಾಹಕರಿಗೆ ಇವಾಗ ಕೊಡ್ತಾ ಇಲ್ಲ, ಹೆಚ್ಚು ಬೆಲೆಗೆ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಇಂಥ ಕಾಳಸಂತೆಕೋರರ ಬಗ್ಗೆ ನಿಮ್ಮ ಗಮನಕ್ಕೆ ಬಂದ್ರೆ, ನೀವು ಇಂಥ ಕಾಳಸಂತೆಕೋರರ ಕೃತ್ಯ ಕಂಡ್ರೆ ತಕ್ಷಣ ಅದನ್ನ ಒಂದು ವಿಡಿಯೋ ಮಾಡಿ ನಮಗೆ ಕಳಿಸ್ಕೊಡಿ, ಅಂದ್ರೆ ನ್ಯೂಸ್ 18 ಕನ್ನಡಕ್ಕೆ ಕಳಿಸ್ಕೊಡಿ. ನಾವು ಅದನ್ನ ಸಂಬಂಧಪಟ್ಟಂತ ಇಲಾಖೆಗೆ ತಲುಪಿಸುವಂತ ಕೆಲಸ ಮಾಡ್ತೀವಿ. ನ್ಯೂಸ್ 18 ಜೊತೆ ಕೈ ಜೋಡಿಸಿ ಕೃತಕ ಅಭಾವ ಸೃಷ್ಟಿಯಾಗೋದನ್ನ ತಪ್ಪಿಸಿ. ಇದು ನ್ಯೂಸ್ 18ನ ಕಳಕಳಿ. ಕೃತಕ ಅಭಾವ ಸೃಷ್ಟಿಸೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ಅಕ್ರಮ ವೀರರ ವಿರುದ್ಧ ನ್ಯೂಸ್ 18 ಕೂಡ ಸಮರ ಸಾರಿದೆ. ನಿಮ್ಮ ಗಮನಕ್ಕೆ ಬಂದ್ರೆ ತಕ್ಷಣ ನಿಮ್ಮ ಮೊಬೈಲಲ್ಲಿ ವಿಡಿಯೋ ಮಾಡಿ ಅದನ್ನ 6304923023 ಈ ನಂಬರ್ಗೆ ಕಳಿಸ್ಕೊಡಿ. ನಾವು ಸಂಬಂಧಪಟ್ಟವರಿಗೆ ಇದನ್ನ ತಲುಪಿಸ್ತೀವಿ. ಗ್ಯಾಸ್, ಪೆಟ್ರೋಲ್, ಅಡುಗೆ ಎಣ್ಣೆ ಅನಧಿಕೃತವಾಗಿ ಸ್ಟಾಕ್ ಮಾಡ್ತಿದ್ದಾರೆ. ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿದ್ದಾರೆ. ಕೃತಕ ಅಭಾವ ಸೃಷ್ಟಿ ಮಾಡ್ತಿದ್ದಾರೆ. ಅಕ್ರಮ ವೀರರ ವಿರುದ್ಧ ನ್ಯೂಸ್ 18 ಸಮರ. ವಿಡಿಯೋ ಮಾಡಿ 6304923023ಕ್ಕೆ ಕಳುಹಿಸಿ. ಬನ್ನಿ, ಕಾಳಸಂತೆಕೋರರಿಗೆ ಬ್ರೇಕ್ ಹಾಕೋಣ. ಇದು ನ್ಯೂಸ್ 18 ಕಳಕಳಿ. ಮಧ್ಯಪ್ರಾಚ್ಯ ಯುದ್ಧ ಹಿನ್ನೆಲೆಯಲ್ಲಿ ಎಲ್ಲ ಕಡೆ ಈಗ ಗ್ಯಾಸ್ ಅಭಾವ ತಲೆದೋರಿದೆ. ಕೆಲವು ಕಡೆ ಕೃತಕವಾಗಿ ಡಿಮ್ಯಾಂಡ್ ಜಾಸ್ತಿ ಇದೆ ಅಥವಾ ಸಪ್ಲೈ ಕಡಿಮೆ ಇದೆ ಅಂತ ಬಿಂಬಿಸಿ ಅದನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡೋಕೆ ಪ್ರಯತ್ನ ಪಟ್ಟು ಕೃತಕ ಅಭಾವವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಸೊ ಇಂಥವ್ರ ವಿರುದ್ಧ, ಅಂದ್ರೆ ಅಕ್ರಮ ವೀರರ ವಿರುದ್ಧ ನ್ಯೂಸ್ 18 ಸಮರ ಸಾರ್ತಾ ಇದೆ. ನಿಮ್ಮ ಗಮನಕ್ಕೆ ಬಂದ ತಕ್ಷಣ ಅದನ್ನ ವಿಡಿಯೋ ಮಾಡಿ ನಮಗೆ ಕಳಿಸ್ಕೊಡಿ. ನ್ಯೂಸ್ 18 ಅಂತವರಿಗೆ ತಕ್ಕ ಪಾಠ ಕಲಿಸುತ್ತೆ. ನೀವು ವಿಡಿಯೋ ಮಾಡಿದ ತಕ್ಷಣ ಅದನ್ನ 6304923023 ಈ ನಂಬರ್ಗೆ ಕಳಿಸ್ಕೊಡಿ. ಕಾಳಸಂತೆಕೋರಿಗೆ ಬ್ರೇಕ್ ಹಾಕೋಣ. ನಮ್ಮ ಜೊತೆ ನೀವು ಕೈ ಜೋಡಿಸಿ. ಇದು ನ್ಯೂಸ್ 18ನ ಕಳಕಳಿ.